ನೀವೇನಾದರೂ ಸಮ್ಮರಲ್ಲಿ ಅರುಣಾಚಲಂನ ಗಿರಿ ಪ್ರದಕ್ಷಿಣೆಗೆ ಪ್ಲಾನ್ ಮಾಡ್ತಾ ಇದ್ರೆ ರಾತ್ರಿಯಲ್ಲಿ ಪ್ಲಾನ್ ಮಾಡಿದ್ರೆ ತುಂಬಾ ಬೆಸ್ಟ್ ಅನ್ಸುತ್ತೆ. ನಾನು ರಾತ್ರಿ 1 ಗಂಟೆಗೆ ಸೌತ್ ರಾಜಗೋಪುರದ ಹತ್ರ ದೀಪ ಬೆಳಗಲು ಹೋದೆ. ಆದ್ರೆ ಈಗ ಸೌತ್ ರಾಜಗೋಪುರದ ಹತ್ರ ದೀಪ ಬೆಳಗೋದನ್ನ ಬ್ಯಾನ್ ಮಾಡಿದ್ದಾರೆ. ಅಲ್ಲೇ ಪಕ್ಕದ ಸಂದಿಯಲ್ಲಿ ಈಸ್ಟ್ ರಾಜಗೋಪುರ ಸಿಗುತ್ತೆ. ಅಲ್ಲೇ ನಾನು ದೇವರಿಗೆ ದೀಪವನ್ನ ಬೆಳಗಿ ತೆಂಗಿನಕಾಯಿಯನ್ನು ಹೊಡೆದು ದೇವರಲ್ಲಿ ಸಂಕಲ್ಪ ಮಾಡಿಕೊಂಡು ಈಸ್ಟ್ ರಾಜಗೋಪುರದ ಎಡಬದಿಯಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದೆ. ಗಿರಿ ಎಂದರೆ ಬೆಟ್ಟ, ಪ್ರದಕ್ಷಿಣೆ ಅಂದರೆ ಸುತ್ತುವುದು. ಆ ಬೆಟ್ಟ ಶಿವನ ಅಗ್ನಿರೂಪವಾಗಿದ್ದು ಬೆಟ್ಟದ ಸುತ್ತ 8 ದಿಕ್ಕುಗಳಲ್ಲಿ ಅಷ್ಟಲಿಂಗಗಳ ದರ್ಶನವನ್ನ ಮಾಡ್ತೀವಿ. ರಾತ್ರಿ ಪ್ರದಕ್ಷಿಣೆ ಅಂದ್ರೆ ಏನ್ ಭಯ ಇಲ್ಲ. ನಮ್ಮ ಜೊತೆ ಎಷ್ಟೊಂದು ಜನ ಭಕ್ತಾದಿಗಳು ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಮಾರ್ಗ ಮಧ್ಯದಲ್ಲಿ ನಾವು ಎಲ್ಲಿದ್ದೀವಿ, ಯಾವ ಪ್ಲೇಸಲ್ಲಿ ಇದ್ದೀವಿ, ಎಷ್ಟು ಕಿಲೋಮೀಟರ್ ಅಲ್ಲಿ ಇದ್ದೀವಿ, ಮುಂದೆ ಯಾವ ಲಿಂಗ ಬರುತ್ತೆ, ಅದು ಎಷ್ಟು ಕಿಲೋಮೀಟರ್ ಇದೆ ಅನ್ನೋದನ್ನೆಲ್ಲ ಮ್ಯಾಪ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಮ್ಗೇನಾದ್ರೂ ಹೊಟ್ಟೆ ಹಸುವಾದ್ರೆ ಹೋಟೆಲ್ಗಳಿರುತ್ತೆ, ಬಾಯಾರಿಕೆ ಆದ್ರೆ ನೀರ್ ಸಿಗುತ್ತೆ, ಎಳ್ನೀರ್ ಸಿಗುತ್ತೆ, ತಿಂಡಿಗಳು ಸಿಗುತ್ತೆ. ಕಾಲುಗಳು ನೋವುದಿಲ್ಲ, ಆದ್ರೆ ಪಾದಗಳು ಮಾತ್ರ ತುಂಬಾ ನೋವಾಗುತ್ತೆ. ಅಲ್ಲೇ ಫುಟ್ ಮಸಾಜರ್ ಮೆಷಿನ್ಗಳನ್ನ ಇಟ್ಟಿರ್ತಾರೆ. 5 ನಿಮಿಷಕ್ಕೆ 20 ರೂಪಾಯಿ 30 ರೂಪಾಯಿ ತಗೋತಾರೆ. ಮುಂದೆ ನಮ್ಗೆ ಜಿಂಕೆ ಪ್ರದರ್ಶನ ಆಗುತ್ತೆ. ಜಿಂಕೆಗಳನ್ನ ನೋಡ್ಕೊಂತ ಮುಂದೆ ಲಿಂಗಗಳನ್ನ ಪ್ರದರ್ಶನ ಮಾಡುವಾಗ ಕೆಲವು ಲಿಂಗಗಳ ಹತ್ರ ನಮ್ಗೆ ಪ್ರಸಾದವನ್ನ ಕೊಡ್ತಾರೆ, ಸಿಹಿ ಪೊಂಗಲನ್ನ ಕೊಡ್ತಾರೆ. ಕೆಲವು ಲಿಂಗಗಳು ಓಪನ್ ಇರುತ್ತೆ, ಕೆಲವು ಲಿಂಗಗಳು ಹಾಗೆ ನಮ್ಗೆ ಕಾಣಿಸೋ ತರ ಬಾಗಿಲನ್ನ ತೆಗ್ದಿರ್ತಾರೆ. ಅಲ್ಲೇ ನಾವು ಹೊರಗಡೆಯಿಂದ ನಮಸ್ಕಾರ ಹಾಕೊಂಡು ಲಿಂಗ ಪ್ರದಕ್ಷಿಣೆ ಮಾಡ್ಕೊಂತ ಮುಂದೆ ಸಾಗಿದ್ವಿ. ಲಾಸ್ಟ್ 2 ಕಿಲೋಮೀಟರ್ ಪಾದ ತುಂಬಾ ನೋವಿರುತ್ತೆ. ರಾತ್ರಿ 1 ಗಂಟೆಗೆ ಸ್ಟಾರ್ಟ್ ಮಾಡಿದವರು 5 ಗಂಟೆಗೆ ನಮ್ಗೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಯ್ತು. ನಾವು ಹಾಗೆ ದೇವಸ್ಥಾನ 5 ಗಂಟೆಗೆ ಓಪನ್ ಇರೋದ್ರಿಂದ ದೇವರ ದರ್ಶನಕ್ಕೆ ಹಾಗೆ ಹೋದ್ವಿ. ಇಲ್ಲಿ 2 ಸಾಲುಗಳಿದೆ. ಫ್ರೀ ದರ್ಶನ, 50 ರೂಪಾಯಿ ಟಿಕೆಟ್ ದರ್ಶನ. 50 ರೂಪಾಯಿ ಟಿಕೆಟ್ ದರ್ಶನನೇ ಇಷ್ಟು ರಶ್ ಆಗಿರುವಾಗ ಫ್ರೀ ದರ್ಶನ ಇನ್ನೆಷ್ಟು ರಶ್ ಆಗಿರ್ಬೇಕು. ಆದ್ರೆ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಮಾಡಿದವರಿಗೆ ಬೇರೆ ಸಾಲಿನ ವ್ಯವಸ್ಥೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೊನೆಗೆ ನಮ್ಗೆ ಅರುಣಾಚಲೇಶ್ವರನ ದರ್ಶನ ಸಿಕ್ತು. ಅದು ಬೇರೆನೇ ಲೆವೆಲ್ ಅಲ್ಲಿ ಇರುತ್ತೆ. ತುಂಬಾ ಖುಷಿ